ಪ್ರತಿಯೊಬ್ಬರ ಹೃದಯ ಬಡಿತ 230 260 ಆಗಿದೆ. ದೇವರ ಭಾರ ಯಾರ ಮೇಲೆ? ಒಂದು ಚೆಂಡಿನ ಮುಂದೆ 2 ರನ್. ಅದೃಷ್ಟದ ಆಟ ಕ್ರಿಕೆಟ್ ಅಲ್ಲಿ ಯಾರು ವಿನ್ ಆಗಬಹುದು ಎಂದು ಕಾದು ನೋಡಬೇಕು. ಟಿಪಿ ಹಾಗೂ ಹೆಲ್ತ್ ನಡುವೆ ಒಂದು ರೋಮಾಂಚನಕಾರಿಯತ್ತ ಒಂದು ಪಂದ್ಯ. ಒಂದು ಚೆಂಡಿನ ಮುಂದೆ 2 ರನ್ನಿಗಾಗಿ ಅಲ್ಲಲ್ಲಿ ಬೈದಾಟ, ಅಲ್ಲಲ್ಲಿ ಹೊಡೆದಾಟ. ಎಸ್, ಯಾರ ಮಡಲಿಗೆ ಈ ಒಂದು ವಿಜಯ ಮಾಲೆ? ಟಿಪಿ ಹಾಗೂ ಹೆಲ್ತ್ ನಡುವೆ ಒಂದು ರೋಮಾಂಚನಕಾರಿಯತ್ತ ಪಂದ್ಯ. ನೆತ್ತಿಯ ಮೇಲೆ ಸೂರ್ಯನ ಬೆಳಕು. ಯಾರ ಮಡಲಿಗೆ ವಿಜಯ ಮಾಲೆ? ಕ್ಷಣ ಕ್ಷಣಕ್ಕೂ ಕುತೂಹಲಕಾರಿಯಂತ ಒಂದು ಪಂದ್ಯ. ಕೊನೆಯ ಘಟ್ಟದಲ್ಲಿ ಒಂದು ಚೆಂಡಿಗಾಗ 2 ರನ್ನು. ಒಂದು ಚೆಂಡಿನ ಮುಂದೆ ಸೂಪರ್ ಓವರ್. ಒಂದು ತಂಡಕ್ಕೆ ಒಂದು ಅತಿರಿಕ್ತ ರನ್ನಿನ ಸೇರ್ಪಡೆ. ಒಂದು ಚೆಂಡಿನ ಮುಂದೆ 1 ರನ್ನು. ಕೊನೆಯ ಘಟ್ಟದಲ್ಲಿ ಇದರಿಂದ ಹೆಲ್ತ್ ತಂಡ ಜಯಶಾಲಿಯಾಗಿದೆ. ಕೊನೆಯ ಘಟ್ಟದಲ್ಲಿ ಈ ಪಂದ್ಯ ಆಗಿದ್ದು ಹೆಲ್ತ್ ತಂಡ ಜಯಶಾಲಿಯಾಗಿದೆ. ಹೆಲ್ತ್ ಇನ್ನು ಈಗ ಪಂದ್ಯ ಹೆಸ್ಕಾಂ ಬ್ರದರ್ಸ್ ಹಾಗೂ ಕೋಆಪರೇಟಿವ್ ಸೊಸೈಟಿ. ಹೆಸ್ಕಾಂ ಡಿಪಾರ್ಟ್ಮೆಂಟ್ ಹಾಗೂ ಕೋಆಪರೇಟಿವ್ ಪಂದ್ಯ. ಒಂದು ರೋಮಾಂಚನಕಾರಿ ಅಂತ ಒಂದು ಪಂದ್ಯ ಈಗ ಕಾನಹಳ್ಳಿಯ ಕ್ರೀಡಾಂಗಣದಲ್ಲಿ ಜರುಗ್ತಾ ಇದೆ. ಪ್ರಥಮ ಪಂದ್ಯವನ್ನು ಕೂತಿರುವಂತಹ ಹೆಸ್ಕಾಂ ತಂಡ ದ್ವಿತೀಯ ಪಂದ್ಯವನ್ನು ಆಡ್ತಿದೆ. ಇದರಲ್ಲಿ ಕೋಆಪರೇಟಿವ್ ವಿರುದ್ಧವಾಗಿ ಈಗ ಕೋಆಪರೇಟಿವ್ ತಂಡ ಜಯಶಾಲಿಯಾಗಿ, ನಾಣ್ಯಚುಂಬಿಕೆಯಲ್ಲಿ ಜಯಶಾಲಿಯಾಗಿ ಬ್ಯಾಟಿಂಗ್ ಆಯ್ದುಕೊಂಡಿದೆ. ಕೋಆಪರೇಟಿವ್ ನಾಣ್ಯಚುಂಬಿಕೆಯಲ್ಲಿ ಜಯಶಾಲಿಯಾಗಿ ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಿದೆ. ರೆಫ್ರಿ ಮಾಡಿದಂತ ಶಂಕರ್ ಬಾಗಲಕೋಟ್ ಇವರಿಗೆ ಧನ್ಯವಾದಗಳು. ಅದಕ್ಕೆ ಹರೀಶ್ ಅವರಿಗೂ ಸಹ ಧನ್ಯವಾದಗಳು. ಈಗ ನಿರ್ಣಾಯಕರಾಗಿ ಟಿಪಿಯಿಂದ ಯಾರಾದ್ರೂ ಆಗ್ಬೇಕು, ದಯವಿಟ್ಟು ನಿರ್ಣಾಯಕರಾಗಿ ಟಿಪಿಯಿಂದ ಯಾರಾದ್ರೂ ಆಗ್ಬೋದು. ಟಿಪಿ ಹೆಲ್ತ್ ಇಂದ ನಿರ್ಣಾಯಕರಾಗಿ ಬಹುಶಃ ಯಾರಾದ್ರೂ ಒಬ್ಬರು ಇಬ್ಬರು ಆಗಬೇಕು ನಿರ್ಣಾಯಕರಾಗಿ. ಟಿಪಿ ಅಥವಾ ಹೆಲ್ತ್ ನಿರ್ಣಾಯಕರಾಗಿ